ಚಕ್ಕಂತ ಹೆಂಗೆ ನೋಡಿ ವಿಜಯ್ ಅಂತ ಗೆದ್ದು ನಿಂತ್ಕೊಂಡ್ರು. ನನಗೆ ನಡ್ಕ ಬಂದ್ಬಿಡ್ತಂಗೆ ಗಡ 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 ಅಂತ. ಓ ಸೂಪರ್ ಸರ್. ಇದು ಅವಮಾನ ಮಾಡಿದವ್ರು ತುಂಬ ಸಣ್ಣವರು, ಸನ್ಮಾನ ಮಾಡ್ತಿರೋರು ತುಂಬ ದೊಡ್ಡವರು. ಕಾಶಿಲಿ ತರ್ಪಣ ಬಿಟ್ಬಿಟ್ಟೆ, ನನ್ನ ಬದುಕಲ್ಲಿ ನೀನಿಲ್ಲ ಅಂತ. ನಾನು ರಜನಿ ಸರಲ್ಲಿ ಒಬ್ಬ ಯೋಗಿನ ನೋಡಿದೆ. ಪ್ರೀ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ದೀನಿ, ನಂದು ಧನಂಜಯ್ ಸೀನ್ ನಡೀತಾ ಇದೆ, ಈ ಡ್ರೆಸ್ಸಲ್ಲಿ ಇದ್ದೀನಿ. ಸರ್ ಒಂದು ಫೋಟೋ, ಸರ್ ಒಂದು ಫೋಟೋ ಸರ್. ಪಾಪ ಅವರು ಏನೇ ಕಷ್ಟದಲ್ಲಿರಲಿ ನನ್ನನ್ನು ಸುಖವಾಗಿಟ್ಟಿದ್ದಾರೆ. ತಾಯಿ ಅಂದರೆ ಎಷ್ಟು ಪ್ರೀತಿ ಸರ್. ಅಯ್ಯೋ ಅವಾಗ ಹಂಗೆ ಇಟ್ಕೊಂಡಾಗ ತೇಲ್ಗಣ್ಣಲ್ಲಿ ಸುಮ್ಮನೆ ಹಿಂಗೆ ನೋಡಿದೆ ಆ ಫೋಟೋ. ಅದು ಇದು ಯು ಕ್ಯಾನ್ ಸಿ ದ ಫೈರ್ ಇನ್ ಮೈ ಐಸ್. ಎಷ್ಟು ನೊಂದಿದ್ದೀನಿ. ಅದು ಭಟ್ರು ಇದನ್ನು ನೋಡಿ ನನಗೆ ದುನಿಯಾಲಿ ಶಿವಲಿಂಗ ಅಂತ ಹೆಸರು. ಸರಿ ಬಾಬಾ ಶಿವ ನೀನು ನೋಡು, ನಾನು ಹಿಂಗೆ ಅಂತಿರ್ಬಿಟ್ಟು ಹಿಂಗೆ ಇಟ್ಕೊಂಡೆ ಹಿಂಗೆ. ಅವಾಗ ಒಂದು ಫೋಟೋ ತೆಗೆದು ಅದನ್ನು ಪಬ್ಲಿಷ್ ಮಾಡಿ. ಸರ್, ದುನಿಯಾ ರಿಲೀಸ್ ಆಗಿದ್ದು 2007ರಲ್ಲಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಮಜಲುಗಳನ್ನು ನಿಮ್ಮ ಜೀವನದಲ್ಲಿ ನೋಡಿದ್ದೀರಾ. ನನಗೆ ಅಂದರೆ ನಿಮ್ಮ ಫೋಟೋ ಬೂತ್ ಅಥವಾ ನಿಮ್ಮದೊಂದು ಗೂಗಲಲ್ಲಿ ಸಿಗುವಂತಹ ಅಷ್ಟು ಫೋಟೋಸ್ಗಳಲ್ಲಿ ಒಂದಷ್ಟು ಫೋಟೋಸ್ ತುಂಬ ಗಮನ ಸೆಳೀತು. ಅದರಲ್ಲಿ ನಿಮ್ಮ ಜೀವನ ಇದೆ, ಅದರಲ್ಲಿ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸೆ ಇದೆ. ಅಭಿಮಾನಿಗಳಿಗೆ ಆ ಒಂದು ಸೈಡನ್ನು ನಾನು ತೋರಿಸ್ಬೇಕು ಅಥವಾ ನಿಮ್ಮ ಬಾಯಲ್ಲೇ ಕೇಳಬೇಕು ಅಂತ ಅದ್ರ ಬಗ್ಗೆ ಕೇಳೋಣ ಅಂತ ಒಂದು ಫೋಟೋ ಬೂತ್ ಓಡ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ಈ ಫೋಟೋ ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸ್ತು ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಇದೊಂದು ಖಡಕ್ ನಿರ್ಧಾರ ತಗೊಂಡಿದ್ದು ಲೈಫಲ್ಲಿ. ಓಕೆ. ಇದಕ್ಕೆ ತುಂಬ ಕನೆಕ್ಷನ್ಸ್ ಇದೆ. ಬದುಕು ಅನಾವಶ್ಯಕವಾಗಿ ನನ್ನ ಮೇಲೆ ಅಪವಾದ ಹೊರಿಸ್ಕೊತಲ್ಲ ಇನ್ನೊಬ್ಬರ ಕಡೆಯಿಂದ. ನನಗೆ ಅಲ್ವಲ್ಲ, ತಾಳ್ಮೆ ಇಲ್ದಿರ ಎಲ್ಲವನ್ನೂ ಕಳ್ಕೊಂಬಿಟ್ರಲ್ಲ ಅಂಥೇಳಿ ಅವ್ರ ಹೆಸರಲ್ಲಿ ಕಾಶಿಲಿ ತರ್ಪಣ ಬಿಟ್ಬಿಟ್ಟೆ, ನನ್ನ ಬದುಕಲ್ಲಿ ನೀನಿಲ್ಲ ಅಂತ. ಅದಾದಮೇಲೆ ಅಲ್ಲಿ ನಿರ್ಧಾರ ಮಾಡಿದೆ, ಏನೇ ಅವಮಾನ ಬರಲಿ, ಏನೇ ಕಷ್ಟ ಬರಲಿ, ಯಾವುದೇ ಕಾರಣಕ್ಕೂ ನಾನು ಇನ್ನು ಆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ. ನಾನು ಬದುಕಿ ತೋರಿಸ್ತೀನಿ. ಇದು ನನ್ನ ಹೆತ್ತ ತಾಯಿ ಮೇಲೆ ಸಾಕ್ಷಿ, ಇದು ಈ ಗಂಗೆ ಮೇಲೆ ಸಾಕ್ಷಿ ಅಂತ ಆಣೆ ಮಾಡಿಬಿಟ್ಟು ಬಂದೆ. ನಮ್ಮ ತಾಯಿ ತೀರೋಗೋದಕ್ಕೆ ಆ ಗಂಗೆ ನೀರು ಬಂತು ನಮ್ಮ ಮನೆಗೆ. ಅದನ್ನು ಕುಡಿದು ಮಾರನೇ ದಿವಸ ಅದೇ ಟೈಮ್ಗೆ ಪ್ರಾಣ ಬಿಟ್ಟರು. ಎಲ್ಲವೂ ಒಂದು ಕನೆಕ್ಷನ್ ಇರುತ್ತೆ. ಎಲ್ಲವೂ ಸರ್, ನೀವು ಎಲ್ಲಿಂದ ಎಲ್ಲೇ ಹೋದ್ರೂ ಯೋಚನೆ ಮಾಡಿ, ಒಂದೊಂದು ಡಾಟ್ ಇಟ್ಕೊಂಡೇ ಬಂದಿರ್ತಾನೆ ಮೇಲ್ಗಡೆ ಇರೋನು. ಆ ಡಾಟ್ ಕನೆಕ್ಟ್ ಆಗೋಕ್ಕೆ ಇಟ್ ವಿಲ್ ಟೇಕ್ ಟೈಮ್ ಅಷ್ಟೇ. ಆ ಟೈಮ್ ಬಂತು ಅಂದರೆ ಓಪನ್ ಆಗ್ಬಿಡುತ್ತೆ. ಅದೇ ಖಡಕ್ ನಿರ್ಧಾರ ಇದು. ಆ್ಯಂಡ್ ತುಂಬಾ ಡಿವೋಷನಲ್, ದೇವರ ಭಕ್ತರು ದುನಿಯಾ ವಿಜಯ್ ಸರ್ ಅಂತ ಗೊತ್ತಾಗುತ್ತೆ. ಇದು ನಾಗರ ಹೊಳೆಯಲ್ಲಿ ಕರೋನಾ ಬಂತಲ್ಲ, ಕರೋನಾ ಬಂದಿದ್ದ ಟೈಮಲ್ಲಿ ನಮ್ಮಮ್ಮ ಅವ್ರಿಗೆಲ್ಲ ಈ ಅಂಟ್ಕೋಬಾರ್ದು ಅದು ಅಂಥೇಳಿ ಅವ್ರನ್ನ ಕರ್ಕೊಂಡು ಸಲಗ ಹಂಗೆ ಕತೆ ಮಾಡಬೇಕು, ಇಲ್ಲಿದ್ದರೆ ಎಲ್ಲಿ ಬಂದ್ಬಿಡುತ್ತೋ ಗೊತ್ತಿಲ್ಲಮ್ಮ ಅಂಥೇಳಿ ನಾಗರ ಒಂದು ಟ್ರೈಬ್ ಊರಲ್ಲಿದ್ದೆ. ಅಲ್ಲಿ ಯಾರಿಗೂ ಕರೋನಾ ಇರಲಿಲ್ಲ. ಆವಾಗ ಬೆಳಿಗ್ಗೆ ನಡ್ಕೊಂಡು ಹೋಗ್ತಾ ಅಮ್ಮ ವಾಕಿಂಗ್ ಬಂದರು ನನ್ನ ಜೊತೆ. ಬಂದಾಗ ಬಾಮ ಕುತ್ಕೋ ಇಲ್ಲಿ ಅಂತ ಅಲ್ಲಿ ಕುತ್ಕೊಂಡು ಒಂದು ಫೋಟೋ ತೊಗೋತೀನಮ್ಮ ನನ್ನ ಜೊತೆ ಅಂಥೇಳಿ ಒಂದು ಫೋಟೋ ತೊಗೊಂಡೆ. ಇಲ್ಲಿ ಎಲ್ಲೋ ಒಂದು ಕಡೆ ನೋಡಿ ತುಂಬ ನೊಂದಿರೋ ಮುಖ, ಮಗನಿಗೆ ಒಳ್ಳೇದಾಗಲಿ ಅಂತ ಕಾಯ್ತಿರೋ ಮುಖ. ಅದೇ ನೋವು ನನ್ನ ಕಣ್ಣಲ್ಲೂ ಇದೆ ಅಷ್ಟೇ. ತಾಯಿ ಅಂದರೆ ಎಷ್ಟು ಪ್ರೀತಿ ಸರ್ ನಿಮಗೆ. ಅಯ್ಯೋ ಅವ್ರ ಕಾಂಟ್ರಿಬ್ಯೂಷನ್ ಏನಾ ಇವತ್ತು ಕಂಪ್ಲೀಟ್ ಆಗಿ? ನಾನು ಇನ್ನು ಎಷ್ಟೇ ಜನ್ಮ ಎತ್ತಿದ್ರು, ಜನ್ಮ ಅಂತಿದ್ರೆ ಅದೇ ತಾಯಿ ಹೊಟ್ಟೆಲಿ ಹುಟ್ಟಬೇಕು ಅಂತ ಆಸೆ. ಒಂದು ತಾಯಿಗೂ ಇದನ್ನೇ ಕೇಳಕ್ಕೆ ತುಂಬ ಖುಷಿ ಆಗೋದು ಅನ್ಸುತ್ತೆ. ಹೌದೌದು ಬಹುಶಃ. ಹೌದೌದು ಸರ್, ಇದು ನೋಡಿ ಸರ್, ತುಂಬ ಖುಷಿ ಆಗುತ್ತೆ ನೋಡಿದ್ರೆ. ಸೂಪರಾಗಿ ಮಾಡಿದ್ದೀರಾ ಇದು ಸೆಲೆಕ್ಷನ್ಸ್ ಎಲ್ಲ. ಇದು ಜನರಲಿ ನೀವು ಅಬ್ಸರ್ವ್ ಮಾಡಿ, ರಜನಿ ಸಾರು ಯಾರಿಗೂ ತುಂಬ ಪ್ರೀತಿ ಪಾತ್ರರಾದರೆ ಮಾತ್ರ ಹಿಂಗೆ ಕೈ ಹಾಕಿ ನಿಂತ್ಕೋತಾರೆ. ಇಲ್ಲಾಂದರೆ ಸುಮ್ಮನೆ ಹಿಂಗೆ ನಿಂತಿರ್ತಾರೆ, ಹಿಂಗೆ ಹಿಡ್ಕೊಂಡು ನಿಂತಿರ್ತಾರೆ. ಅಬ್ಸರ್ವ್ ಮಾಡಿದ್ದೀರಾ ಅವ್ರ ಫೋಟೋಸು? ಅವ್ರ ಮನಸ್ಸಿಗೆ ತುಂಬ ಹತ್ತಿರ ಆಗಬೇಕು. ಗೊತ್ತಿಲ್ಲ, ನಾನು ರಜನಿ ಸಾರಲ್ಲಿ ಒಬ್ಬ ಯೋಗಿನ ನೋಡಿದೆ. ಓಕೆ. ಅಂದರೆ ಒಬ್ಬ ಸ್ಪಿರಿಚುವಲಿ ತುಂಬ ಅವೇಕನ್ ಆಗಿರೋ ಒಬ್ಬ ಮನುಷ್ಯನ ನಾನು ನೋಡಿದೆ. ದೋ ಐ ಆಮ್ ಎ ಫ್ಯಾನ್ ಆಫ್ ರಜನಿ ಸರ್. ನನ್ನ ದುನಿಯಾ ಸಿನಿಮಾ ಬಂದು ನೋಡ್ಕೊಂಡು ಹೊಟ್ಟೋದ್ರು ಅವರು. ಇನ್ಫಾರ್ಮೇಶನ್ ಬಂದಮೇಲೆ ನಾನು ಕನ್ಫರ್ಮ್ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಫೋನ್ ಮಾಡ್ತೀವಿ ಅಂತ ಅವ್ರ ಮನೆಯಿಂದ ಫೋನ್ ಬಂತು. ಸರಿ ಆಯಿತು ಅಂತ ನಾನೇನು ಮಾಡಿದೆ, ಇಲ್ಲ ಅವ್ರ ಸ್ನೇಹಿತ ಒಬ್ರು ಇದ್ದಾರೆ, ಅವ್ರು ನನಗೆ ಹೇಳಿದರು. ನಾನೇನು ಮಾಡಿದೆ, ಆಯಿತು ಅಣ್ಣ ಅಂದ್ಬಿಟ್ಟು ನೈಟೇನೆ ಚೆನ್ನೈಗೆ ಹೋಗ್ಬಿಟ್ಟೆ. ನಿದ್ದೆನೇ ಮಾಡಲಿಲ್ಲ ನಾನು, ಬೆಳಿಗ್ಗೆವರೆಗೂ ನಿದ್ದೆ ಮಾಡಲಿಲ್ಲ. ಬೆಳಿಗ್ಗೆ ಹೋಗೋಷ್ಟೊತ್ತಿಗೆ 8-8:30 ಆಯ್ತು. ಅದು ಯಾವುದೋ ಒಂದು ಪುಟ್ಟು ಹೋಟ್ಲು. ಅವಾಗ ಅಲ್ಲಿ ಹೋಗಿ, ನಾನಿನ್ನ ಯಾರಿಗೂ ಆ ಕಡೆ ಗೊತ್ತಿಲ್ವಲ್ಲ, ಚಕ್ಕಂತ ಹೋಗಿ ಸ್ನಾನ ಗೀನ ಮಾಡಿಕೊಂಡು
ಇನ್ನೇನು 9:45 ಒಂದು ಫೋನ್ ಮಾಡಿದೆ, ಅಣ್ಣ ದಯವಿಟ್ಟು ಫೋನು ಮಾಡಬೇಡ ಅಂತೇಳಿ, ನಾನು ಆಲ್ರೆಡಿ ಚೆನ್ನೈಲಿದ್ದೀನಿ ಅಂದೆ. ಓಕೆ. ಅವ್ರಿಗೆ ಶಾಕು, ಚೆನ್ನೈಗೆ ಬಂದ್ಬಿಟ್ಟಿದ್ದಾನೆ ಹುಡುಗ. ಅವ್ರ ಫ್ರೆಂಡ್ ಹೇಳಿದ್ರಂತೆ, ಏಯ್ ಚೆನ್ನೈಗೆ ಬಂದ್ಬಿಟ್ಟಿದ್ದಾನೆ ಅವ್ನು ನೋಡು ದಯವಿಟ್ಟು ಅಂತ. ಅಯ್ಯೋ ದೇವ್ರೆ ಅಂದ್ಬಿಟ್ಟು ಅವ್ರಿರೋ ಜಾಗದಲ್ಲಿ ಕರೆಸ್ಕೊಂಡ್ರು. ಅವರು ಒಂದು ಅವ್ರದ್ದೊಂದು ಚೌಲ್ಟ್ರಿ ಇದೆ, ರಾಘವೇಂದ್ರ ಸ್ವಾಮಿ ಚೌಲ್ಟ್ರಿ. ಅದ್ರ ಪಕ್ಕದಲ್ಲಿ ಒಂದು ಪುಟ್ಟದಾಗ ಒಂದು ಜಾಗ ಇದೆ. ಆ ಜಾಗದಲ್ಲಿ ಕತೆ ಕೇಳ್ತಾ ಇದ್ರು. ಅಲ್ಲಿ ಕುತ್ಕೊಂಡಿದ್ರು ಅವರು. ನಾನು ಹಿಂಗೆ ಹೋದೆ, ಒಳಗಡೆ ಹೋದ್ರೆ ಚಕ್ಕಂತ ಹೆಂಗೆ ನೋಡಿ ವಿಜಯ್ ಅಂತ ಎದ್ದು ನಿಂತ್ಕೊಂಡ್ರು. ನನಗೆ ನಡ್ಕ ಬಂದ್ಬಿಡ್ತಂಗೆ ಗಡ 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 ಅಂತ ಹಿಂಗೇ ನೋಡ್ತಾ ಇದ್ದೀನಿ. ಯಪ್ಪಾ ದೇವ್ರೆ ಹಿಂಗೆ ನೋಡ್ಕೊಂಡು ಸುಮಾರು ಒಂದು 20-25 ನಿಮಿಷ ಮಗು ಥರ ಅಳ್ತಾ ಇದ್ದೀನಿ. ನಾನು ಆಚೆ ಕಡೆ ಬರಬೇಕು ಅಂದಾಗ ಬಂದು ಹಿಂಗೆ ಹೆಗಲ ಮೇಲೆ ಹಿಂಗೆ ಎಷ್ಟು ಚೆನ್ನಾಗಿ ಕೈ ಹಾಕಿ ಹಿಂಗೆ ತಬ್ಕೊಂಡು ಒಂದು ಫೋಟೋ ತೊಗೊಂಡು ಹೋಗ್ಬಾ ಅಂತ ಕಳಿಸಿದ್ರು. ಓಕೆ. ಇವತ್ತು ನಿಮ್ಮನ್ನ ಮೀಟ್ ಮಾಡಕ್ ಸುಮಾರು ಜನ ಈ ಥರ ಬರ್ತಾರೆ. ನೀವು ಪ್ರೀತಿಸಿದವರು, ನಿಮ್ಮ ಒಂದು ರೋಲ್ ಮಾಡೆಲ್ ಅಂತ ಅನ್ಕೊಂಡವ್ರನ್ನ ನೀವು ಮೀಟ್ ಮಾಡಿದಾಗ ಹಿಂಗಿರುತ್ತಲ್ಲ, ಖುಷಿ ಅನ್ಸುತ್ತೆ. ತುಂಬ ಖುಷಿ ಅನ್ಸುತ್ತೆ. ಸಲಗಾದು ನಮ್ಮ ಶ್ರೀಕಾಂತ್ ಸಾರು, ಸರ್ ಅವ್ರಿಗೆ ಈಸ್ ಎ ಪಬ್ಲಿಸಿಟಿ ಕಿಂಗ್ ಅವರು. ಅವ್ರೇನು ಮಾಡಿದ್ರು, ಸರ್ ನನಗೊಂದು ಫೋಟೋ ಬೇಕು, ನೀವು ಡೈರೆಕ್ಷನ್ ಮಾಡ್ತಾ ಇರೋದು, ಒಂದು ಆರ್ಟಿಕಲ್ ಹಾಕ್ಸ್ಬೇಕು ಅಂತ. ಸರ್ ಶೂಟಿಂಗ್ ಮಾಡ್ತಾ ಇದ್ದೀನಿ ಬಿಡಿ ಸರ್. ಇಲ್ಲ ಸರ್ ಪ್ಲೀಸ್ ನೀವು ಬೇಕು. ಆ್ಯಕ್ಚುಲಿ ನಾನು ಇಷ್ಟು ಅಪ್ಡೇಟ್ ಆಗಕ್ಕೆ ಅವರು ಕೂಡ ಇನ್ಸ್ಪೈರ್ ನನಗೆ. ಬಿಕಾಸ್ ಈಸ್ ಎ ಗ್ರೇಟ್ ಲೆವೆಲ್ ಆಫ್ ಮಾರ್ಕೆಟಿಂಗ್, ಇದರಲ್ಲಿ ಸಖತ್ತು ಥಾಟ್ಸ್ ಅವ್ರದ್ದೆಲ್ಲ. ಸರಿ ಬಾಬಾ ಶಿವ ನೀನು ನೋಡು, ನಾನು ಹಿಂಗೆ ಅಂತಿರ್ಬಿಟ್ಟು ಹಿಂಗೆ ಹಿಡ್ಕೊಂಡೆ ಹಿಂಗೆ. ಅವಾಗ ಒಂದು ಫೋಟೋ ತೆಗೆದು ಅದನ್ನು ಪಬ್ಲಿಷ್ ಮಾಡೋದು. ಸಕ್ಕತ್ತಾಗಿದೆ. ಅಂದರೆ ಏನು ಗ್ರೇಸ್ಫುಲ್ ಆಗಿದೆ, ಕಾನ್ಫಿಡೆಂಟ್ ಆಗಿದೆ. ಎಸ್. ಓ ಸೂಪರ್ ಸರ್ ಇದು. ಇನ್ನೇನು ಸಿನಿಮಾ ಕ್ಲೈಮ್ಯಾಕ್ಸ್ ಆಯಿತು. ಕ್ಲೈಮ್ಯಾಕ್ಸ್ ಫೈಟ್ ಮುಗೀತು. ಫೈಟ್ ಮುಗಿದ್ಮೇಲೆ ಎಲ್ಲರೂ ಹೊರಡಕ್ಕೆ ಶುರು. ಅದು ನಾನು ಸ್ವಲ್ಪ ಎಮೋಷ್ನಲ್ ಆದೆ. ಅವಾಗ ಕೇಳಿದೆ, ಅಣ್ಣ ಒಂದು ಫೋಟೋ ತೊಗೋಬೇಕು ನಿಮ್ಮ ಜೊತೆ ಅಂತ. ನೀನೇನು ಕೇಳೋದು ಬಾಯ್ಲಿ ಅಂತ ಕರೆಸಿ ಗೋಪಿ ಸಾರ್ನು ನಿಲ್ಲಿಸಿ, ಡೈರೆಕ್ಟರ್ ಗೋಪಿಚಂದ್ ಮಲ್ಲೇನಿನ ಫೋಟೋ ತೆಗಿ ಫಸ್ಟು ಅಂದರು. ಅವ್ರು ಹೇಳಿ ಒಳ್ಳೆ ಫೋಟೋ ತೆಗೆಸಿ ಕೊಟ್ಟರು ನನಗೆ. ಅದೇ ಗೆಟಪ್ಪು ಅದಾಗಿ ಈವ್ನಿಂಗ್ಗೆ ಇಮಿಡಿಯೇಟ್ ಶೇವ್ ಮಾಡಿಬಿಟ್ಟು ಹೇರ್ ಕಟ್ ಮಾಡ್ಕೊಂಡು ಅಲ್ಲಿಂದ ಒಂದು ಫೋಟೋ ಹಾಕಿದೆ, ಹೆಂಗಿದ್ದೀನಿ ನೋಡಿ ನಾನು ಅಂತ. ಸರ್ ಇಲ್ಲಿಂದ ಶುರುವಾಗಿದ್ದು ತುಂಬ ಕಷ್ಟಪಟ್ರಿ ಇದನ್ನ ದುಡ್ಡು ಹೊಂದ್ಸೋದಕ್ಕಾಗಲಿ, ಶೂಟ್ ಮಾಡೋಕ್ಕಾಗಲಿ. ಇಲ್ಲೆಲ್ಲ ಹೋಗಿ ಜನರ ಅಪ್ರಿಸಿಯೇಷನು ಗಡಿ ದಾಟಿ ಅಲ್ಲೆಲ್ಲ ಎಂಥ ಒಳ್ಳೆ ನಟ ಅಂತ ಮಾತಾಡ್ಬೇಕಾದ್ರೆ ಹೆಂಗೆ ಅನ್ಸುತ್ತೆ ಸರ್? ಅಗೇನ್ ಅಮ್ಮನ ಆಶೀರ್ವಾದ. ಅಗೇನ್ ತಿರ್ಗಾ ನನಗೆ ಅವಮಾನ ಮಾಡಿದವ್ರು ತುಂಬ ಸಣ್ಣವರು, ಸನ್ಮಾನ ಮಾಡ್ತಿರೋರು ತುಂಬ ದೊಡ್ಡವರು, ಅಷ್ಟೇ ವ್ಯತ್ಯಾಸ. ಇನ್ನೂ ಹೋಗಿ ಸರ್, ಇನ್ನು ಬೆಳೀತಾ ಹೋಗಿ. ಇಂಡಿಯಾದಲ್ಲಿ ಇನ್ನೂ ತುಂಬ ಹೈಟ್ ಇದೆ. 100% ನಂಬಿಕೆ ನನ್ನಲ್ಲಿದೆ. ನಂಬಿಕೆ ನನ್ನಲ್ಲಿದೆ. ಇದು ನೋಡಿ ಸರ್, 2 ಸಲಗ ಇದು ನೋಡಿ. ತಾನೇ ಆ ಸಿನಿಮಾ ಮುಗಿಸಿ ಬಂದು ನಾನೇನು ಮಾಡ್ತೀನಿ, ನನಗೆ ಲೈಕ್ ಈ ಫಾರೆಸ್ಟ್ಗೆ ಹೋಗೋ ಕ್ರೇಜ್ ತುಂಬ. ಹಂಗಾಗಿ ದುಬಾರೆಗೆ ಹೋದೆ. ದುಬಾರೆಗೆ ಹೋದಾಗ ಅಲ್ಲಿ ಎಲ್ಲ ಆನೆಗಳನ್ನ ಕರ್ಕೊಂಡು ಹೋಗ್ತಾರೆ ಬೆಳಿಗ್ಗೆ ಹೊತ್ತು. ಅವಾಗ ಅರ್ಲಿ ಮಾರ್ನಿಂಗ್ ಎದ್ದಿದ್ದೆ. ಅವಾಗ ತಾನೇ ನೋಡಿ ಎಲ್ಲ ತೆಗೆದು ಗೆಟಪ್ ತೆಗೆದು ಡಯಟ್ ಎಲ್ಲ ಮಾಡಿ ಸಣ್ಣ ಆಗಿದ್ದೀನಿ. ಅವಾಗ ಹೇರ್ ಕಟ್ ಇತ್ತಲ್ಲ, ಆ ಹೇರ್ ಕಟ್ಟಲ್ಲಿ ಒಂದು ಫೋಟೋ ತೆಗಿಬೇಕು ಅಂತ ತೆಗೆದ್ರೆ ನೀಟಾಗಿ ಒಂದು ಫೋಟೋ ಬಂತು. ಅದೇ ಇದು. ತುಂಬ ಚೆನ್ನಾಗಿದೆ ಇದು. ಹೌದು ಸರ್. ಓ ಸಲಗಾದು ಈ ಫೋಟೋ ಅಗೇನ್ ತಿರ್ಗಾ ಶ್ರೀಕಾಂತ್ ಅವರು. ಅವ್ರಿಗೆ ಹೆಂಗೆ ಅಂದರೆ ಎವ್ರಿ 2 ಡೇಸ್ಗೆ ಒಂದು ಫೋಟೋ ಬೇಕು ಆ ಪಬ್ಲಿಸಿಟಿ ಮಾಡೋಕ್ಕೆ. ಸರಿ, ಪ್ರೀ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ದೀನಿ, ನಂದು ಧನಂಜಯ್ ಸೀನ್ ನಡೀತಾ ಇದೆ, ಈ ಡ್ರೆಸ್ಸಲ್ಲಿ ಇದ್ದೀನಿ. ಸರ್ ಒಂದು ಫೋಟೋ ಸರ್ ಮಾಡಿ. ಸರಿ ಸರ್ ಬನ್ನಿ ಸರ್, ಆಯಿತು, ನೀವು ಕೇಳ್ತಾ ಇರೋದು ಒಳ್ಳೇದಕ್ಕೆ ಅಲ್ವಾ ಅಂದ್ಬಿಟ್ಟು ಎಲ್ಲರೂ ಲಾಂಗ್ ಹಿಡ್ಕೊಂಡು ಹಿಂಗೆ ನಿಂತ್ಕೋತಾರಲ್ಲ, ಬೇಡ ಅದು ಇನ್ನೊಂದು ಥರ ಏನೋ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಹಿಡ್ಕೊಂಡು ನನ್ನ ಅಸೋಸಿಯೇಟ್ ಅಭಿ ಅಂತ ಇದ್ದಾನೆ. ಸರ್ ಈ ಲುಕ್ ಸಕಾಲಾಗಿ, ಈ ಲುಕ್ ಕೊಡಿ ಸರ್ ಅಂತ. ಅವಾಗ ಹಂಗೆ ಇಟ್ಕೊಂಡಾಗ ತೇಲ್ಗಣ್ಣಲ್ಲಿ ಸುಮ್ಮನೆ ಹಿಂಗೆ ನೋಡಿದೆ ಆ ಫೋಟೋ. ಅದು ಯು ಕ್ಯಾನ್ ಸಿ ದ ಫೈರ್ ಇನ್ ಮೈ ಐಸ್. ಎಷ್ಟು ನೊಂದಿದ್ದೀನಿ, ಅದು ಎಷ್ಟು ಬೆಂದಿದ್ದೀನಿ, ಕಾಯ್ತಾ ಇದ್ದೀನಿ ಹೊಡಿಯೋಕ್ಕೆ. ಅಂಡ್ ಈ ಫೋಟೋ ನಾನು ಆಡ್ಸೋದಕ್ಕೆ ಏನು ಗೊತ್ತಾ ಸರ್ ಕಾರಣ ಅಂದ್ರೆ, ನಿಮ್ಮನ್ನ ತುಂಬಾ ಸೆಲೆಬ್ರೇಟ್ ಮಾಡಿರೋ ಆಟೋದವರು. ಹೌದೌದು. ಆಟೋ ಹಿಂದೆ ನಿಮ್ ಎಷ್ಟು ಫೋಟೋಗಳನ್ನ ನೋಡ್ತೀವಿ ಅಂತಂದ್ರೆ, ಸಿಕ್ಕಾಪಟ್ಟೆ ಫೋಟೋಗಳನ್ನ ನೋಡ್ತೀವಿ. ಸೊ ಇವರು ನಿಮ್ಮ ಬೆಳವಣಿಗೆಯಲ್ಲಿ ಎಷ್ಟು ಪಾತ್ರ ವಹಿಸೋರು ಸರ್? ಅಷ್ಟು ಕಡೆ ಇರುತ್ತಲ್ಲ ಸರ್. ಎಲ್ಲ ನನಗೇನಾಗಿದೆ, ಎಲ್ಲ ವರ್ಗದವರು, ಅದರಲ್ಲಿ ಲೋಯರ್ ಮಿಡ್ಲ್ ಕ್ಲಾಸ್ ವರ್ಗ ಇರುತ್ತಲ್ಲ, ಅವರೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಸರ್. ಇವತ್ತು ಪಾಪ ಅವರು ಏನೇ ಕಷ್ಟದಲ್ಲಿರಲಿ ನನ್ನನ್ನು ಸುಖವಾಗಿಟ್ಟಿದ್ದಾರೆ. ಆ ಬಡತನದವರು ನನ್ನನ್ನು ಸುಖವಾಗಿಟ್ಟಿದ್ದಾರೆ ಸರ್. ನಂಗೆ ಅದೆಲ್ಲ ನೆನೆಸ್ಕೊಂಡ್ರೆ ಅಳು ಬರುತ್ತೆ ಆ್ಯಕ್ಚುಲಿ.
ಆಟೋ ಡ್ರೈವರ್ಸ್ ಆಗ್ಬೋದು, ಹೋಟೆಲ್ ಕಾರ್ಮಿಕರಾಗ್ಬೋದು, ಮತ್ತು ಗಾರೆ ಕೆಲಸದವ್ರು ಆಗ್ಬೋದು, ಅಂಥವ್ರೇ ಆಗಲಿ, ಅವರೆಲ್ಲ ನನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ನನಗೆ ಅದೇ ವರ ದೇವ್ರು ಕೊಟ್ಟಿರೋದು. ಸೊ ಹಂಗಾಗಿ ಅವನು ಬಡತನದಲ್ಲೇ ಇದ್ದಾನೆ, ನನ್ನ ಸಿರಿತನಕ್ಕೆ ತೊಗೊಂಡೋಗಿದ್ದಾನೆ. ಸೊ ಹಂಗಾಗಿ ಅವ್ರನ್ನ ಎಷ್ಟು ಹ್ಯಾಟ್ಸ್ ಆಫ್ ಹೇಳೋದು ಸಾಲಲ್ಲ. ಮೋಸ್ಟ್ಲಿ ನೀವು ತುಂಬಾನೇ ನಮ್ಮೂರು ಅಂತ ಅನ್ಸ್ಬಿಡ್ತೀರಾ ಸರ್. ಅದು ಇನ್ನೊಂದು ಹೇಳ್ತೀನಿ ಕೇಳಿ. ನನಗೆ ಈ ಆಟೋ ಅಂದಾಗ ನನ್ನ ಫ್ರೆಂಡ್ ರಾಮ ಅಂತಿದ್ದ, ಅವನು ಸ್ವಂತ ಆಟೋ ಇತ್ತು. ಅವ್ನು ಆಟೋಲ್ಲಿ ಕುಣಿಸ್ಕೊಂಡು ನಮ್ಮನ್ನು ಓಡಾಡೋನು, ಎಲ್ಲ ಕಡೆ ಓಡಾಡೋನು. ಸಕ್ಕ ತುಂಬ ಕೆಂಪು, ತುಂಬ ಮುದ್ದಾಗಿದ್ದ ಹುಡುಗ ಅವನು. ಅದೇನಾಯ್ತೋ ಗೊತ್ತಿಲ್ಲ, ಅವನು ನನಗೆ ಈ ಶಿವಲಿಂಗದ ಅಚ್ಚಿ ಅವನೇ ಹಾಕ್ಸಿದ್ದು. ಓಕೆ. ಶಬರಿಮಲೆಯಲ್ಲಿ ಹಾಕಿಸ್ತಾ ಇದನ್ನು. ಶಬರಿಮಲೆಯಲ್ಲಿ ಹಾಕಿಸಿ ಬಿಟ್ಟು ಬಂದು ಸ್ವಲ್ಪ ವರ್ಷಗಳಾದಮೇಲೆ ಇದ್ದಕ್ಕಿದ್ದಂಗೆ ಸೂಸೈಡ್ ಮಾಡ್ಕೊಂಬಿಟ್ಟ. ಅವನನ್ನು ನಾವು ನೋಡೋಕ್ಕೆ ಆಗಲಿಲ್ಲ. ಅಂದರೆ ಹೋಗ್ಬೇಡಿ, ತುಂಬ ಭಯಂಕರವಾಗಿದೆ ನೋಡೋಕ್ಕೆ, ಅವನ್ನ ತುಂಬ ರೆಡ್ಡಿಗೆ ಬೇರೆ ಇದ್ದ ಅವನು ಅಂತ. ಸರಿ, ನಾವು ಅದೆಲ್ಲ ಇಳಿಸಿದ ಮೇಲೆ ನೋಡಿದ್ವಿ ಅವನ್ನ. ಅಳು ಬಂದ್ಬಿಡ್ತು ನನಗೆ. ಅದಾದಮೇಲೆ ಭಟ್ರು ಇದನ್ನು ನೋಡಿ ನನಗೆ ದುನಿಯಾಲಿ ಶಿವಲಿಂಗ ಅಂತ ಹೆಸರಿಟ್ರು. ಆ ರಾಮನ ಜ್ಞಾಪಕ ಈ ಶಿವಲಿಂಗದ ಮೇಲೆ ಯಾವಾಗಲೂ, ಈ ಶಿವಲಿಂಗ ಯಾವಾಗಲೂ ಜ್ಞಾಪಿಸ್ಕೋತಾನೆ ಇರ್ತಾನೆ. ನಾನು ಅವನ್ನ ಜ್ಞಾಪಿಸ್ಕೋತಾನೆ ಇರ್ತೀನಿ. ನೋಡಿ, ಇದು ಎಷ್ಟು ದೊಡ್ಡ ವಿಷಯ. ಅದಕ್ಕೆ ಒಬ್ರಿಗೆ ಅಚ್ಚೆ ಇನ್ನೊಬ್ರಿಗೆ ಅಚ್ಚೆ ಹಾಕ್ಸ್ಬಾರ್ದಂತೆ ನಾವು. ಇದು ಸತ್ಯ. ಇದು ಆ ಥರ ಪಾಪ ಅವ್ನು 3-4 ಜನಕ್ಕೆ ಹಾಕಿಸ್ತಾರಲ್ಲ. ನಾನು ತುಂಬ ಇಷ್ಟ ಹಾಕಿಸ್ದ. ಅವನು ನೆನಪಲ್ಲಿಗೋಸ್ಕರ ಹಾಕಿಸ್ದ ಪಾಪ. ಅವನು ನೆನೆಸ್ಕೊಂಡ್ರೆ ಅವ್ನ ಕಷ್ಟ ಒಂದು ಕ್ಷಣಕ್ಕೆ ತೀರಿಸ್ಬಿಡ್ತಾ ಇದೆ. ಇವತ್ತು ಈ ಸ್ಥಾನದಲ್ಲಿ ನಾನು ಇದ್ದಿದ್ರೆ ಅವನು ಆಟೋ ಓಡಿಸ್ತಿದ್ದ. ನೋಡಿ, ಅವೆಲ್ಲ ಲಿಂಕೇನು ಆಟೋ ಡ್ರೈವರ್ಸ್ ನನ್ನ ಅಷ್ಟೊಂದು ಇಷ್ಟಪಡ್ತಾರೆ. ಎಲ್ಲಿಂದ ಎಲ್ಲಿ ನೆಂಟು ಸರ್? ಹೌದು ಸರ್, ಎಲ್ಲವೂ ಎಲ್ಲ. ನಾನು ಹೇಳಿದ ನಿಮಗೆಲ್ಲ ಡಾಟ್ ನಾವು ಹುಡುಕಬೇಕಷ್ಟೇ ಎಲ್ಲೆಲ್ಲಿದೆ ಅಂತ. ಆಟೋ, ಹಚ್ಚೆ, ಶಿವಲಿಂಗ, ದುನಿಯಾ, ಹೌದು, ಸ್ಟಾರ್ಡಮ್, ಹೌದು, ಅದೇ ಆಟೋ ಮೇಲೆ ನಿಮ್ಮ ಫೋಟೋ. ಎಸ್, ಎಕ್ಸಾಕ್ಟ್ಲಿ. ಹೌದೌದು ಸರ್. ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ದುನಿಯಾ ಅಂತ. ಇದು ಐ ಥಿಂಕ್ ಇದನ್ನ ಬರೆದಿದ್ದು ವಿಷ್ಣು ಅಂತ ಕಾಣುತ್ತೆ. ನಮ್ಮ ಪ್ರಜಾವಾಣಿಲಿ ಕೆಲಸ ಮಾಡ್ತಿದ್ರು ವಿಷ್ಣು ಅಂತ. ಅವರು ಇದನ್ನ ಬರೆದು ಡಿಸೈನ್ ಮಾಡಿ ನಮ್ಮ ರಂಗ ಅಂತ ನಮ್ಮ ಜೊತೆಲಿದ್ರು. ತುಂಬಾ ಕ್ಲೋಸ್, ನಾವು ವೆರಿ ಕ್ಲೋಸ್ ಫ್ರೆಂಡ್ಸ್. ನಾನು ಈ ಮಟ್ಟಕ್ಕೆ ಬರೋಕ್ಕೆ ಆ ಬೇಸಿಕ್ ಬೆಳವಣಿಗೆನ ನನಗೆ ಪುಷ್ ಮಾಡಿದವನೇ ಪಾಪ ಅವನು ಕೂಡ ತೀರ್ಕೊಂಬಿಟ್ಟ. ತುಷಾರ್ ರಂಗನಾಥ್ ಅವನು ಕೂಡ ತೀರ್ಕೊಂಬಿಟ್ಟ. ಮೊನ್ನೆ ಒಂದು ಸಪ್ರೇಟ್ ಒಂದು ಇದೆಲ್ಲ ಕೊಟ್ರು, ಫೋಟೋ ಎಲ್ಲಾನು. ಅಂದ್ರೆ ಇವತ್ತಿಗೂ ನಿಮ್ಮ ಹೆಸರು ಜೊತೆಗೆ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಹೌದೌದು. ಅದಕ್ಕೆ ಪ್ಲೀಸ್ ದುನಿಯಾ ವಿಜಯ್ ಅನ್ಬೇಡಿ, ದುನಿಯಾ ವಿಜಯ್ ಕುಮಾರ್, ವಿಜಯ್ ಅಂತ ಹೇಳಿ ಅನ್ನೋ ಆಸೆ ನನಗೆ. ಖಂಡಿತ. ಅಂದ್ರೆ ದುನಿಯಾ ವಿಜಯ್ ಅನ್ನೋ ಪೂರ್ತಿ ಹೆಸರು ಹೇಳಿದ್ರೆ ಅವ್ರಿಗೆ ಒಂದು ಸಂತೋಷ, ಎನರ್ಜಿ. ಅದು ಎನರ್ಜಿ. ಎಸ್ ಸರ್. ಇಲ್ಲಿ ವಿಜಯ, ಅದು ವಿಜಯ್ ಆಗ್ಬಿಟ್ಟಿದೆ ಈಗ. ಇದು ನಾನು ಯಾವಾಗ್ಲೂ ಶೂಟಿಂಗ್ ಇಲ್ಲ ಅಂದರೆ ತುಂಬ ನಾರ್ಮಲ್ಲಾಗಿ ಬದುಕೋಕ್ಕೆ ಇಷ್ಟಪಡ್ತೀನಿ. ಹೇರ್ ಡೈ ಮಾಡ್ಕೊಳ್ದಿರಾ. ನನಗೆ ಆ್ಯಕ್ಚುಲಿ ತುಂಬ ಚಿಕ್ಕ ವಯಸ್ಸಿಗೆ ಗ್ರೇ ಹೇರ್ಸ್ ಬಂದ್ಬಿಡ್ತು. ಹೇರ್ ಡೈ ಅಲರ್ಜಿ ಇದೆ ನನಗೆ, ಹೇರ್ ಡೈ ಅಲರ್ಜಿ ಇದೆ. ಅದು ಹಾಕಿದ್ರೆ ತುಂಬ ಅನುಭವಿಸ್ತೀನಿ ನಾನು. ಅದಕ್ಕೆಲ್ಲ ಮಾತ್ರೆ ಗೀತ್ರೆ ತೊಗೊಂಡು ಅಥವಾ ತುಂಬ ಹೈ ಆಗೋದ್ರೆ ಇಂಜೆಕ್ಷನ್ಸ್ ತೊಗೊಂಡು ಡಾಕ್ಟ್ರ್ ಹತ್ರ ಹೋಗಿ ಆಮೇಲೆ ಸುಧಾರಿಸ್ಕೋಬೇಕು ನಾನು. ಸೊ ಹಂಗಾಗಿ ನನಗೆ ಹೇರ್ ಡೈ ಮಾಡ್ಕೊಳ್ಳೋ ಇದಿಲ್ಲ. ಶೂಟಿಂಗ್ ಇಲ್ಲ ಆರಾಮಾಗಿರ್ತೀನಿ, ದಾಡಿ ಬಿಟ್ಕೊಂಡು ಎಲ್ಲ ಗ್ರೇ ಹೇರ್ಸ್ ಬಿಟ್ಕೊಂಡು ಹಂಗೆ ಇರ್ತೀನಿ. ಆವಾಗ ನಾನು ಚರಣ್ ಒಂದು ಸಾಂಗ್ ಕಂಪೋಸಿಂಗ್ ಆದ್ಮೇಲೆ ಎಲ್ಲೋ ಒಂದು ಕಡೆ ತಬ್ಕೊಂಡು ತಿಕ್ಕೊಂಡ್ರೆ ಫೋಟೋ. ಎಂತ ಕೊಲಾಬ್ರೇಷನ್ ಸರ್ ಇದು ಇಬ್ರದ್ದು. ಬ್ಯಾಕ್ ಟು ಬ್ಯಾಕ್ ಹಿಟ್ಸ್, ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಗಾಡ್ಸ್ ಗ್ರೇಸ್ ಅದು. ಸೊ ಭೀಮಾ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿ ಈ ಫೋಟೋ ಬೂತ್ ಅಲ್ಲಿ ತುಂಬಾ ಭೀಮಾ ಸಿನಿಮಾದ ಫೋಟೋಗಳು ಆಡ್ ಆಗಲಿ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಈ ಶೋನ ಮುಗಿಸ್ತಾ ಇದೀನಿ. ವೆರಿ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಬ್ರದರ್. ತುಂಬಾ ಒಳ್ಳೇದಾಗಿ. ಥ್ಯಾಂಕ್ ಯು ವೆರಿ ಮಚ್. KFI ನ ಹೀಗೆ ಮೇಲೆ ಎತ್ಕೊಂಡು ಹೋಗ್ತಾನೆ ಇರಿ ಸರ್. ಥ್ಯಾಂಕ್ಸ್. ಡೆಫಿನೆಟ್ ಆಗಿ. ಥ್ಯಾಂಕ್ ಯು.